ಸರ್ ಇದು ಇನ್ಸ್ಟಾಗ್ರಾಮಲ್ಲಿ ನಾನು ಶೂಟ್ ಮಾಡ್ತೀನಿ, ಸೊ ನಿಮ್ಮ ವಿಡಿಯೋ ಸಹ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನಿಮ್ಮ ತೊಂದರೆ ಇಲ್ಲ ಅಂದರೆ, ಅಭ್ಯಂತರ ಇಲ್ಲ ಅಂದರೆ ಒಂದು ಕೆಲವೊಂದು ಶಾರ್ಟ್ಸ್ ತೆಗೆದುಕೋಬೋದಾ? ಮಾಡಿ ಒಳ್ಳೇದಕ್ಕೆ ಮಾಡಿ. ಓಕೆ ಸರ್. ಮತ್ತು ಸರ್ ಇಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ಏನು ಬಂದಿರಾ ಇವತ್ತು? ನಮ್ಮ ಸ್ನೇಹಿತರ ಜೊತೆ ಬಂದಿದೆ. ಓಕೆ. ಪ್ರಭು ಅಂತ. ಓಕೆ. ನಾನು ಅಣ್ಣ ಆಗಬೇಕು, ಮೈಸೂರಿಂದ ಬಂದಿದ್ರು. ಓಕೆ. ಸೊ ಊಟಕ್ಕೆ ಅಂತ ಬಂದಿದ್ದೆ. ಓಕೆ. ಒಂದು ರೀತಿ ನಮ್ಮ ಕನ್ನಡ ಇಂಡಸ್ಟ್ರಿಯಿಂದ ಬಾಡಿ ಬಿಲ್ಡಿಂಗ್ ರಿಲೇಟೆಡ್ ಏನಾದರೂ ಇನ್ಫ್ಲುಯೆನ್ಸ್ ಇದೆ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ನೋಡಿ ತುಂಬ ಜನ ಇನ್ಸ್ಪೈರ್ ಆಗಿರ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಆ ಥರ ಏನಿಲ್ಲ, ಬಟ್ ಇರೋದ್ರಲ್ಲಿ ಓಕೆ. ನಾನು ನನ್ನ ಬಗ್ಗೆ ಹೇಳ್ಕೋಬಾರ್ದು. ಓಕೆ. ಸೊ ನಂದು ನ್ಯಾಚುರಲ್ ಬಾಡಿ ಬಿಲ್ಡಿಂಗು. ಓಕೆ. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ ಸುಮಾರು ತೊಗೊಂಡಿದ್ದೀನಿ. ಅದರಲ್ಲಿ ಮಿಸ್ಟರ್ ಇಂಡಿಯಾ, ಭಾರತ್ ಶ್ರೀ, ಭಾರತ್ ಶ್ರೇಷ್ಠ, ಭಾರತ್ ಕುಮಾರ್, ಭಾರತ್ ಶ್ರೀ, ಇನ್ನು ಕರ್ನಾಟಕ ಶ್ರೀ, ಕರ್ನಾಟಕ ಶ್ರೇಷ್ಠ, ಕರ್ನಾಟಕ ಕುಮಾರ್, ಇನ್ನು ಮಿಸ್ಟರ್ ಬ್ಯಾಂಗ್ಳೂರು, ಬ್ಯಾಂಗ್ಳೂರ್ ಶ್ರೀ, ಬ್ಯಾಂಗ್ಳೂರ್ ಶ್ರೇಷ್ಠ. ನೋಡಿ, ಬರೀ ಬಾಡಿ ಬಿಲ್ಡಿಂಗ್ ಒಂದರಲ್ಲೇ 110ಕ್ಕೂ ಹೆಚ್ಚು ಚಿನ್ನದ ಪದಕ ತೊಗೊಂಡಿದ್ದೀನಿ. ಓಕೆ. ಇನ್ನೆಲ್ಲ ಎಂಟೈರ್ ನಿಮ್ಮ ಕೆರಿಯರ್, ನನ್ನ ಟೋಟಲ್ ನನ್ನ ಕೆರಿಯರ್ಲಿ 300ಕ್ಕೂ ಹೆಚ್ಚು ಚಿನ್ನದ ಪದಕ ಇದೆ. ಅಂದರೆ ಫ್ರಮ್ ಚೈಲ್ಡ್ಹುಡ್ ಗೋಲ್ಡ್ ಮೆಡಲ್. ಎಷ್ಟು ಸರ್? 300 ಮೋರ್ ದನ್ ದಟ್ ವಿತ್ ಡಾಕ್ಯುಮೆಂಟ್ಸ್ ಇದೆ. ಓಕೆ. ಆಮೇಲೆ ನಂದೊಂದು ಸ್ವಂತ ಜಿಮ್ ಇದೆ, ರವೀಶ್ ಜಿಮ್ ಅಂತ, ನಾಗರಬಾವಿಲಿ. ಓಕೆ. ಅದು ಓಪನ್ ಮಾಡಿ 30 ವರ್ಷ ಆಯಿತು. ನಿಯರ್ಲಿ ಹ್ಯಾವ್ 1,50,000 ಸ್ಟೂಡೆಂಟ್ಸ್. ಓಕೆ. ಆಲ್ಮೋಸ್ಟ್ ಟಾಪ್ ಮೋಸ್ಟ್ IAS ಆಫೀಸರ್, IPS ಆಫೀಸರ್ಸ್, ಸ್ಟಾರ್ಸ್. ಆ್ಯಂಡ್ ಈ ಜನ್ರೇಷನಲ್ಲಿ ಸುಮಾರು ಜನ ಇನ್ಆಕ್ಟಿವಿಟಿ, ಆಮೇಲೆ ಜಿಮ್ಗೆ ಹೋಗೋದೆಲ್ಲ ಬಿಟ್ಬಿಟ್ಟಿದ್ದಾರೆ. ಏನೋ ಒಂದು ಫಿಸಿಕಲ್ ಆಕ್ಟಿವಿಟಿ ಇಲ್ಲ, ಜಾಸ್ತಿ ತುಂಬ ಹೊಟ್ಟೆ ಬರ್ಸ್ಕೊಂಡು ಆ ಥರ ಇದ್ದಾರೆ. ಅವ್ರಿಗೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ನೇಹಿತರೆ, ನೀವು ಡೈಲಿ ಅರ್ಧ ಗಂಟೆ ವ್ಯಾಯಾಮ ಮಾಡೋದ್ರಿಂದ ನಿಮ್ಮ ಹೆಲ್ತ್ಗೆ ಒಂದು ಇನ್ಶೂರೆನ್ಸ್ ಮಾಡ್ಕೊಂಡಂಗೆ, ನಿಮ್ಮ ಹೆಲ್ತ್ಗೆ ನೀವೇ ಇನ್ಶೂರೆನ್ಸ್ ಮಾಡ್ಕೊಂಡಂಗೆ, ನೀವು ಪೊಲೀಸ್ ಆಫೀಸರ್ ಆಗಿ, ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ಲೈಫ್ ಎಂಜಾಯ್ ಮಾಡಿ, ಜೊತೆಗೆ ಒಳ್ಳೆಯ ಕ್ರೀಡಾ ಮನೋಭಾವವನ್ನು ಬೆಳೆಸ್ಕೊಳ್ಳಿ. ಕ್ರೀಡಾಪಟುಗಳಾಗಿ, ಕ್ರೀಡಾ ಅಭಿಮಾನಿಗಳಾಗಿ ಕ್ರೀಡೆಯಲ್ಲಿ ಭಾಗವಹಿಸೋದಕ್ಕೆ ಹೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಲ್ಲದಕ್ಕೂ ಜೀವನದಲ್ಲಿ ಎಲ್ಲದಕ್ಕೂ ಒಂದು ಆರೋಗ್ಯವಾದ ಒಂದು ಜೀವನಕ್ಕೆ ಸ್ಪೋರ್ಟ್ಸ್ ಈಸ್ ಅ ಮೆಡಿಸಿನ್. ಹೌದು. ಆ್ಯಂಡ್ ಮೋರ್ ಓವರ್ ಆ ಬಾಡಿ ನಿಮ್ಮದು ಅನ್ನೋದಕ್ಕಿಂತ ನಿಮ್ಮ ಫ್ಯಾಮಿಲಿಗೂ ಸಪೋರ್ಟ್ ಮಾಡೋಕ್ಕೆ ಕೇಪಬಿಲಿಟಿ ಇರಬೇಕು. ಏಜ್ ಆದಮೇಲೆ ನೀವು ನೋಡ್ಕೊಳ್ಳೋಕ್ಕೂ ಕೆಪಾಸಿಟಿ ಇರಬೇಕು. ನೀವೊಬ್ಬರೇ ಒಂದು ಮನೇಲಿ ಒಬ್ಬ ಕ್ರೀಡಾಪಟು ಆದರೆ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ, ಅಕ್ಕ ತಂಗಿ ಚೆನ್ನಾಗಿರ್ತಾರೆ, ಫ್ರೆಂಡ್ಸ್ ಚೆನ್ನಾಗಿರ್ತಾರೆ, ಹೌದು, ಲೊಕ್ಯಾಲಿಟಿ ಚೆನ್ನಾಗಿರ್ತದೆ, ಎಲ್ಲರೂ ಚೆನ್ನಾಗಿರ್ತಾರೆ. ನೋಡಿ, ಇನ್ನು ಕೆಲವೊಂದು ಪೋಸಸ್ ತೊಗೊಂಡು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಸರ್, ಒಂದು ಫೋಟೋ ಶೂಟ್ ಮಾಡೋಣ. ಓಕೆ ಸರ್, ಮಾಡೋಣ ಸರ್. ಇಲ್ಲಿ ಈ ಥರ ಕೈ ಇಟ್ಕೊಂಡಿದ್ದೀವಿ, ಹಾಗೆ ರೀ ಸರ್, ಹಾಗೆ ಕ್ಲೋಸಪ್ ಅಂತ ತಗೊತೀನಿ. ಒಂದು ನಿಮಿಷ ಸರ್, ಅಲ್ಲೇ ನಿಂತ್ಕೊಳ್ಳಿ, ಅಲ್ಲಿ ತುಂಬ ಚೆನ್ನಾಗಿ ಬರ್ತಿದೆ. ಸೂಪರ್ ಸರ್, ಒಡೆಯಕ್ಕೆ ಬರ್ತಿರಲ್ಲ ಸರ್, ಒಡೆಯಕ್ಕೆ ಬರ್ತಾ ಇದ್ದಾರೆ. ನಾನು ಸಿನಿಮಾ ಮಾಡಿದ್ದೆ ಪುರುಷೋತ್ತಮ ಅಂತ, ಅದ್ರ ನಿರ್ಮಾಪಕರು ಇವರೇ. ಓಕೆ. ನನ್ನ ಸಿನಿಮಾದಲ್ಲಿ ನಾನು ನಾಟ್ ಓನ್ಲಿ ಸ್ಪೋರ್ಟ್ಸ್ ಮ್ಯಾನ್, ನಾನು ಆಕ್ಟರ್ ಆಲ್ಸೋ. ಕರೆಕ್ಟ್. ಸೊ ಈಸ್ ಅ ಪ್ರೊಡ್ಯೂಸರ್ ಆಫ್ ಮೂವಿ. ಒಂದು ಮೂವಿಗೆ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಗಾಡ್ ಫಾದರ್, ನಾಟ್ ಬ್ಯಾಕ್ ಬೋನ್, ಈಸ್ ಅ ಗಾಡ್ ಫಾದರ್. ಓಕೆ. ಇವರೇ ನನ್ನ ಕ್ರೀಡೆಯನ್ನು ಹೈಲೈಟ್ ಮಾಡಿದ್ರು. ಓಕೆ, ಸೂಪರ್ ಸರ್. ವಿಜಯರಾಮಗೌಡದ ಬುಕ್ರಿಗೆ ಮಂಡ್ಯ. ಓಕೆ, ಥ್ಯಾಂಕ್ ಯು ಸೊ ಮಚ್. ಬೇಡ, ಒಂದು ಫೋಟೋ ತೆಗೀರಿ ಇಬ್ಬರದು. ಹಾಂ, ಪಾಪ ತೆಗೀರಿ, ಪಾಪ ಯಾರು ತೆಗಿತಾರೆ ಪಾಪ. ಇದು ನೋಡಿರಿ ಸರ್, ಹಾಕಿರಿ, ಕೈ ಹಾಕಿರಿ, ರೆಡಿ. ಸ್ನೇಹಿತರೆ, ನನ್ನ ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಅವನೊಳ್ಳೆ ಗುರ್ತಿಸಿ ನಿಮಗೆಲ್ಲ ಪರಿಚಯ ಮಾಡ್ತಾರೆ. ಇವ್ರಿಗೆ ಸಪೋರ್ಟ್ ಮಾಡಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಚಿಂದಾಗಿ. ಓಕೆ, ಥ್ಯಾಂಕ್ ಯು ಸರ್.